ಬೆಂಗಳೂರು ಪ್ರಣಾಳಿಕೆ ಅಂತ, ಮ್ಯಾನಿಫೆಸ್ಟೋ ಫಾರ್ ಬೆಂಗಳೂರು ಅಂತ ತರ್ತೀವಿ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ನಮ್ಮ ಸರ್ಕಾರ ಬರುತ್ತೆ, ನಾವು ಅಲ್ಲಿ ಕರ್ನಾಟಕ ರಾಜ್ಯದ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ, ಹಿತಕ್ಕೋಸ್ಕರ ಏನೇನು ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಏನೇನು ಫಂಡ್ಸ್ ತರಬೇಕು, ಏನೇನು ಕಾರ್ಯಕ್ರಮಗಳನ್ನ ಸೃಷ್ಟಿ ಮಾಡಿ ಅನುಷ್ಠಾನಕ್ಕೆ ತರಬೇಕು ಅಂತ ಕೆಲಸ ಮಾಡಕ್ಕೆ ರೆಡಿಯಾಗಿದ್ದೀವಿ. ಈ ಸತಿ ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ರೆ ನಿಮಗೆ ಡಬಲ್ ಎಂಜಿನ್ ಸರ್ಕಾರ ಅಲ್ಲ, ಟ್ರಿಪಲ್ ಎಂಜಿನ್ ಸರ್ಕಾರ ಆಗೋ ಸಾಧ್ಯತೆ ಇದೆ. ನಾವು ಡೆಲ್ಲಿನಲ್ಲಿ ಇರ್ತೀವಿ, ಇಲ್ಲಿ ನಮ್ಮ ಸರ್ಕಾರ ಭಾರಿ ಬಹುಮತದಿಂದ ನೀವು ಆಯ್ಕೆ ಮಾಡಿದ್ದೀರಾ. ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಂದು ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಲೋಕಸಭಾ ಚುನಾವಣೆ ಆದ ತಕ್ಷಣ ಕಾರ್ಪೊರೇಷನ್ ಚುನಾವಣೆಯನ್ನು ನಡೆಸ್ತೀವಿ, ಅಲ್ಲೂ ನಾವು ಗೆಲ್ತೀವಿ. ಲೋಕಲ್ ಲೆವೆಲ್ ಇಂದ, ಸ್ಟೇಟ್ ಲೆವೆಲ್ ಇಂದ, ನ್ಯಾಷನಲ್ ಲೆವೆಲ್ ವರೆಗೂ ನಾವೇ ಇರ್ತೀವಿ. ನಿಮ್ಮ ಸಮಸ್ಯೆಗಳನ್ನ ಇತಿಹಾಸ ಮಾಡ್ತೀವಿ, ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ಕಟ್ತೀವಿ ಅಂತ ಹೇಳಿ ನಿಮಗೆ ತಿರ್ಗಾ ಒಂದ್ಸತಿ ಹೇಳ್ತಾ ಇದ್ದೀನಿ, ನಿಮ್ಮ ಬೂತ್ನಲ್ಲಿ ಕೆಲಸ ಮಾಡಿ. ನೀವು ಬೂತ್ನಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಜನರು ಒಲವು ತಗೊಂಡ್ರೆ ನಿಜವಾಗ್ಲೂ ನಾವು ಅಲ್ಲಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಫೌಂಡೇಶನ್ ಅಡಿಪಾಯ ಬೆಳೆಸ್ಕೊಂಡು ನಮ್ಮ ಗೆಲುವು ಖಚಿತ ಮಾಡ್ತೀವಿ. ಬೂತ್ ಗೆದ್ದರೆ ನಮ್ಮ ಪಕ್ಷ ಗೆದ್ದಂತೆ, ನಮ್ಮ ಪಕ್ಷ ಗೆದ್ದರೆ ನಮ್ಮ ದೇಶ ಗೆದ್ದಂತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಂಗಳೂರು ಉತ್ತರ.